ತುಲಾರಾಶಿ ಜುಲೈ ತಿಂಗಳ ಭವಿಷ್ಯ. ಯಾರ್ಯಾರು ತುಲಾರಾಶಿಯವರಿದ್ದೀರೋ, ಏನು ಇಷ್ಟು ದಿನದಿಂದ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿದ್ದೀರಾ, ಸ್ವಲ್ಪ ಪ್ರಮಾಣದಲ್ಲಿ ಆ ತೊಂದರೆಗಳು ಕಮ್ಮಿಯಾಗುವಂತಹ ಒಂದು ಮಾಸ ಆಗಿರುತ್ತೆ. ಹಾಗೆ ಯಾರಿಗೆ ಆಗಿರ್ಲಿ ಸಹಾಯ ಮಾಡಬೇಕಾದ್ರೆ ಒಂದಲ್ಲ 100 ಬಾರಿ ಯೋಚನೆ ಮಾಡಿ, ಅವರಿಂದ ನಿಮ್ಗೆ ಏನು ತೊಂದರೆ ಆಗುತ್ತೆ ಸಹಾಯ ಮಾಡೋದ್ರಿಂದ ಅಂತ. ಯಾಕೆಂದ್ರೆ ಜೀವನದಲ್ಲಿ ಧಾರಾಳತನ ಇರಬೇಕು, ಅತಿ ಧಾರಾಳತನ ಕೂಡ ಕೆಲವೊಮ್ಮೆ ತೊಂದರೆಯನ್ನ ಅನುಭವಿಸ್ತೀರ. ಹಾಗಾಗಿ ಯಾವುದೇ ಒಂದು ವಿಷಯವೋ, ಸಹಾಯ ಇರ್ಬೋದು ಅಥವಾ ಇನ್ನು ಹಣಕಾಸಿನ ವಿಚಾರವಿರ್ಬೋದು, ಒಂದಲ್ಲ 100 ಸಲ ಯೋಚನೆ ಮಾಡಿ ಮುಂದಿನ ನಿರ್ಧಾರವನ್ನು ತಗೊಳ್ಳಿ. ಇದರಿಂದ ತುಂಬಾ ಒಳ್ಳೇದಾಗತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಗೊಂದಲವೇ ಓದೋದ್ರ ವಿಷಯದಲ್ಲಿ. ಏನು ಓದಬೇಕು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಆದ್ರಿಂದ ಮೆಡಿಟೇಷನ್ ಎಷ್ಟು ಸಾಧ್ಯನೋ ಅಷ್ಟು ಧ್ಯಾನವನ್ನ ಮಾಡಿ ಖಂಡಿತವಾಗ್ಲೂ ಓದೋದಕ್ಕೆ ಕೂತ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ. ಕುಟುಂಬದ ವಿಚಾರಕ್ಕೆ ಬಂದಾಗ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಯಾವುದೇ ಒಂದು ಕೆಲಸ ಕಾರ್ಯವಾಗಿರಲಿ ಜಯ ಸಾಧಿಸ್ಕೊಂಡು ಬರ್ತೀರಾ. ದಾಂಪತ್ಯದ ವಿಚಾರದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ ಈ ತಿಂಗಳು. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ಅದ್ಭುತವಾಗಿದೆ ಈ ತಿಂಗಳಲ್ಲಿ. ಏನು ಕನ್ಫ್ಯೂಷನ್ ಇತ್ತು ಇಬ್ಬರ ನಡುವೆ ಅದೆಲ್ಲವೂ ಕ್ಲಿಯರ್ ಆಗುವಂತ ಒಂದು ಮಾಸ ಆಗಿರುತ್ತೆ. ಹಾಗೆ ಉದ್ಯೋಗಸ್ಥರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಏರುಪೇರುಗಳೇನೋ ಇರುತ್ತೆ, ಆದರೆ ಕಳೆದ ಬಾರಿಗಿಂತ ಈ ಬಾರಿ ಉತ್ತಮವಾದಂತಹ ರಿಸಲ್ಟ್ ಇರುತ್ತೆ. ಇನ್ನು ಶೇರ್ ಮಾರ್ಕೆಟಿಗೆ ಹಾಕಬೇಕು, ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಇರುವಂಥವ್ರಿಗೆಲ್ಲರಿಗೂ ಕೂಡ ಉತ್ತಮವಾದ ಮಾಸ ಅಂತಾನೆ ಹೇಳ್ಬೋದು. ಹಾಗೆ ಈ ತಿಂಗಳಲ್ಲಿ ಯಾವ ದೇವಿಯನ್ನು ಆರಾಧನೆ ಮಾಡಿದ್ರೆ ತುಲಾರಾಶಿಯವ್ರಿಗೆ ಒಳ್ಳೆಯದು ಅಂದರೆ ಉಗ್ರ ದೇವಿಗಳನ್ನು ಆರಾಧನೆ ಮಾಡಿ. ಹಾಗೆ ನಿಮ್ಮ ಗ್ರಾಮ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಇಡೀ ಮಾಸ ನಿಮಗೆ ಶುಭದಾಯಕವಾಗಿರುತ್ತೆ. ಧನ್ಯವಾದಗಳು.